ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಪ್ರಪಂಚವೀಗ ಮದ್ದುಗುಂಡುಗಳ ರಾಶಿಯ ಮೇಲೆ ಕುಳಿತಿದೆ. ಹೌದು, ಮಿಡಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಕೋಲಾಹಲ, ಇರಾನ್ ಇಸ್ರೇಲ್ ಯುದ್ಧ ಮತ್ತು ಅಮೆರಿಕದ ಎಂಟ್ರಿ ಇಡೀ ಪ್ರಪಂಚದ ಎದೆ ಬಡಿತವನ್ನ ಹೆಚ್ಚಿಸಿದೆ. ಹಾಗೂ ಎಲ್ಲಕ್ಕಿಂತ ದೊಡ್ಡ ಭಯವೆಂದರೆ ಬ್ಲ್ಯಾಕ್ ಗೋಲ್ಡ್ ಅಂದ್ರೆ ಕಚ್ಚಾ ತೈಲದ ಬಿಕ್ಕಟ್ಟು. ಪ್ರಪಂಚದ ಪ್ರಮುಖ ತೈಲ ಮಾರ್ಗವಾದ ಸ್ಟ್ರೇಟ್ ಆಫ್ ಹಾರ್ಮೋಸ್ ದಾರಿ ಮುಚ್ಚಿದ್ರೆ ಇಡೀ ಪ್ರಪಂಚದಲ್ಲಿ ಕತ್ತಲು ಆವರಿಸುತ್ತದೆ ಅನ್ನೋ ಭಯ ಎಲ್ಲರನ್ನ ಕಾಡ್ತಾ ಇದೆ. ಆದರೆ ಇಲ್ಲಿ ಭಾರತಕ್ಕೆ ಚಿಂತೆಯ ವಿಷಯವೇ ಇಲ್ಲ. ಗೆಳೆಯರೇ, ಇಡೀ ಪ್ರಪಂಚವೇ ಸಂಕಟದಲ್ಲಿರುವಾಗ ಭಾರತ ತನ್ನ ಇಂಧನ ಭದ್ರತೆಯ ಎಂತಹ ಚಕ್ರವ್ಯೂಹವನ್ನು ರಚಿಸಿದೆ ಅಂದರೆ ಅದನ್ನು ಭೇದಿಸುವುದು ಯಾರಿಗೂ ಅಸಾಧ್ಯ. ಭಾರತ ಹೇಗೆ ತೈಲದ ಮೇಲಿನ ತನ್ನ ಅವಲಂಬನೆಯನ್ನು ಬದಲಾಯಿಸಿದೆ ಮತ್ತು ಹೇಗೆ ಈಗ 40 ಬೇರೆ ಬೇರೆ ದಿಕ್ಕುಗಳಿಂದ ಭಾರತಕ್ಕೆ ತೈಲ ಹರಿದು ಬರುತ್ತಿದೆ ಅನ್ನೋ ಈ ಎಲ್ಲ ರೋಚಕ ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಹಾಗಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಜೊತೆಗೆ ಭಾರತದ ಈ ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್ಗಾಗಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಮೊದಲಿಗೆ ಈ ಹಾರ್ಮೋಸ್ ಕತೆ ಏನು ಅಂತ ಅರ್ಥ ಮಾಡಿಕೊಳ್ಳಿ. ಇದು ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯನ್ನು ಬೆಸೆಯುವ ಒಂದು ಕಿರಿದಾದ ದಾರಿ ಹಾಗೂ ಪ್ರಪಂಚದ ಅತ್ಯಂತ ಪ್ರಮುಖವಾದ ಆಯಿಲ್ ಸಪ್ಲೈ ಚೈನ್ ಆಗಿದೆ. ಇಡೀ ಪ್ರಪಂಚದ 20% ತೈಲ ಇಲ್ಲಿಂದಲೇ ಸಾಕ್ತದೆ. ಸೊ ಈ ದಾರಿಯನ್ನು ಮುಚ್ಚುವುದಾಗಿ ಇರಾನ್ ಇದೀಗ ಬೆದರಿಕೆ ಹಾಕಿದ್ದು, ಇರಾನ್ ಕಡೆಯಿಂದ ಹಲವು ಹಡಗುಗಳ ಮೇಲೂ ಕೂಡ ದಾಳಿ ಆಗಿದೆ. ಆದರೆ ಇದರಿಂದ ಇಲ್ಲಿ ಭಾರತಕ್ಕೆ ಹೆಚ್ಚಿನ ಸಮಸ್ಯೆನೇ ಆಗುವುದಿಲ್ಲ. ಅದು ಹೆಂಗಂದ್ರೆ, ಹೊರಬಂದಿರುವ ವರದಿಗಳ ಪ್ರಕಾರ ಕೆಲವು ವರ್ಷಗಳ ಹಿಂದಿನವರೆಗೆ ಭಾರತದ 55% ಕಚ್ಚಾ ತೈಲ ಇದೇ ಅಪಾಯಕಾರಿ ಹಾರ್ಮೋಸ್ ಮಾರ್ಗದಿಂದಲೇ ಬರ್ತಾ ಇತ್ತು. ಆದರೆ ಇಂದು ಭಾರತದ 75% ಕಚ್ಚಾ ತೈಲವು ಹಾರ್ಮೋಸ್ ಹೊರತಾದ ಪರ್ಯಾಯ ಮಾರ್ಗಗಳಿಂದ ಬರ್ತಾ ಇದೆ. ಅಂದ್ರೆ ನಾಳೆ ಹಾರ್ಮೋಸ್ ದಾರಿ ಸಂಪೂರ್ಣವಾಗಿ ಮುಚ್ಚಿ ಹೋದ್ರೂ ಭಾರತದ ಅಭಿವೃದ್ಧಿಯ ವೇಗಕ್ಕೆ ಬ್ರೇಕ್ ಬೀಳೋದಿಲ್ಲ. ಹಾಗಾದ್ರೆ ಹಾರ್ಮೋಸ್ನಿಂದ ತೈಲ ಬರ್ತಾ ಇಲ್ಲ ಅಂದಮೇಲೆ ಇನ್ನೆಲ್ಲಿಂದ ಬರ್ತಾ ಇದೆಯಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಸೊ ಇದನ್ನ ಕೇಳಿ ಗೆಳೆಯರೆ, ಇವತ್ತಿಗೆ ಭಾರತ ಒಂದೆರಡಲ್ಲ, ಪ್ರಪಂಚದ ಬರೋಬ್ಬರಿ 40 ವಿಭಿನ್ನ ದೇಶಗಳಿಂದ ತೈಲವನ್ನ ಖರೀದಿಸುತ್ತಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಗಮನವಿಟ್ಟು ನೋಡಿ, ಇವೇ ಆ 40 ದೇಶಗಳು. ಇವು ಇವತ್ತು ಭಾರತದ ವಿಕಾಸ ಯಾತ್ರೆಯ ಫ್ಯೂಯಲ್ ಪಾರ್ಟ್ನರ್ಸ್. ಹಾಗೂ ಈ ದೇಶಗಳಲ್ಲಿ ಇರಾಕ್, ಸೌದಿ ಅರೇಬಿಯಾ, ಕುವೈತ್, ಕತಾರ್, ಓಮಾನ್, UAE ಮತ್ತು ಟರ್ಕಿ ಸೇರಿವೆ. ಆಸ್ಟ್ರೇಲಿಯಾ, ಬ್ರುನೈ, ಮಲೇಷ್ಯಾ, ದಕ್ಷಿಣ ಕೊರಿಯಾ ಕೂಡ ಇವೆ. ಇದಷ್ಟೇ ಅಲ್ಲದೆ ಯುರೋಪ್ ಮತ್ತು ರಷ್ಯಾದ ಬಗ್ಗೆ ಹೇಳುವುದಾದರೆ, ರಷ್ಯಾ ನಮಗೆ ಅತಿ ದೊಡ್ಡ ಪಾರ್ಟ್ನರ್. ಬ್ರಿಟನ್, ಬೆಲ್ಜಿಯಂ, ಗ್ರೀಸ್, ನೆದರ್ಲ್ಯಾಂಡ್, ನಾರ್ವೆ ಕೂಡ ಸೇರಿವೆ. ಆಫ್ರಿಕಾ ಕಡೆಯ ದೇಶಗಳನ್ನು ನೋಡುವುದಾದರೆ ಅಲ್ಜೀರಿಯಾ, ಅಂಗೋಲಾ, ಘಾನಾ, ನೈಜೀರಿಯಾ, ಈಜಿಪ್ಟ್, ಲೀಬಿಯಾ, ಸೆನೆಗಲ್, ಟೋಗೋ, ಕಾಂಗೋ, ಇದರ ಜೊತೆಗೆ ಅಮೆರಿಕ, ಕೆನಡಾ, ಮೆಕ್ಸಿಕೋ, ಬ್ರೆಜಿಲ್, ಅರ್ಜೆಂಟೀನಾ, ಕೊಲಂಬಿಯಾ, ಇಕ್ವೆಡಾರ್, ಪನಾಮ್, ವೆನಿಜುವೆಲಾದಂಥ ದೇಶಗಳಿಂದಲೂ ಭಾರತಕ್ಕೆ ತೈಲ ಭರ್ಜರಿಯಾಗಿ ಬರ್ತಾ ಇದೆ. ನೀವೇ ನೋಡಬಹುದು, ಇದರಲ್ಲಿ ಇಸ್ರೇಲ್ ಕೂಡ ಇದೆ ಮತ್ತು ಅರಬ್ ದೇಶಗಳು ಕೂಡ ಇವೆ. ರಷ್ಯಾ ಕೂಡ ಇದ್ದು ಅಮೆರಿಕ ಕೂಡ ಇದೆ. ಹಾಗೂ ಇದು ಭಾರತದ ಸ್ವಾತಂತ್ರ್ಯ ವಿದೇಶಾಂಗ ನೀತಿಗೆ ಅತಿ ದೊಡ್ಡ ಉದಾಹರಣೆ ಆಗಿದೆ. ಗೆಳೆಯರೇ, ನಾವಿಲ್ಲಿ ಯಾವುದೇ ಒಂದು ಗುಂಪನ್ನ ನೆಚ್ಚಿಕೊಂಡು ಕೂತಿಲ್ಲ. ನಮ್ಮ ಹತ್ತಿರ ಹಲವಾರು ಆಯ್ಕೆಗಳಿವೆ ಮತ್ತು ಹಲವಾರು ದಾರಿಗಳಿವೆ. ಸೊ ಈಗ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಬೇಕಾಗತ್ತಾ, ಬೆಲೆಗಳು ಗಗನಕ್ಕೇರ್ತಾವ ಅನ್ನೋ ಭಯ ಕಾಡ್ತಾ ಇರಬಹುದು. ಆದರೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಭಯ ಪಡುವ ಯಾವುದೇ ಅಗತ್ಯವಿಲ್ಲ. ಭಾರತ ಸರ್ಕಾರವು ತೈಲದ ಲಭ್ಯತೆ, ಸಾಮರ್ಥ್ಯ ಮತ್ತು ಸ್ಥಿರತೆಯನ್ನು ಅತ್ಯುತ್ತಮವಾಗಿ ನಿಭಾಯಿಸುತ್ತಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಅವರು ನಮ್ಮ ರಿಫೈನರಿಗಳು ಈಗ ಓವರ್ ಟೈಮ್ ಕೆಲಸ ಮಾಡ್ತಾ ಇವೆ. ಹಲವು ರಿಫೈನರಿಗಳು ತಮ್ಮ 100% ಸಾಮರ್ಥ್ಯಕ್ಕೂ ಮೀರಿ ಕಾರ್ಯನಿರ್ವಹಿಸುತ್ತಿವೆ. ಹಾಗೂ ಇದರಿಂದ ದೇಶದಲ್ಲಿ ಸಾಕಷ್ಟು ತೈಲ ನಿಕ್ಷೇಪ ಕಾಯ್ದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ LNGಯ 2 ದೊಡ್ಡ ಕಾರ್ಗೋಗಳು ಸಮುದ್ರ ಮಾರ್ಗದ ಮೂಲಕ ಶೀಘ್ರವೇ ಭಾರತವನ್ನ ತಲುಪಲಿವೆ. ಇದು ನಮ್ಮ ಗ್ಯಾಸ್ ಸಪ್ಲೈ ಅನ್ನ ಮತ್ತಷ್ಟು ಬಲಪಡಿಸುತ್ತದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮಾರ್ಕೆಟಿಂಗ್ ಮತ್ತು ಆಯಿಲ್ ರಿಫೈನರಿ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಭಾರತದ ಕಚ್ಚಾ ತೈಲ ಪೂರೈಕೆ ಸಂಪೂರ್ಣ ಸುರಕ್ಷಿತವಾಗಿದೆ. ನಮ್ಮ ದೈನಂದಿನ ಬಳಕೆ ಸುಮಾರು 55 ಲಕ್ಷ ಬ್ಯಾರೆಲ್ಸ್ ಬೇರೆ ಬೇರೆ ಕಡೆಗಳಿಂದ ಖರೀದಿಸುತ್ತಿರುವ ಕಾರಣ ಪ್ರಸ್ತುತ ನಮ್ಮಲ್ಲಿರುವ ಸುರಕ್ಷಿತ ತೈಲದ ಪ್ರಮಾಣವು ಸಾಮಾನ್ಯ ಸಮಯದಲ್ಲಿ ಹಾರ್ಮೋಸ್ ಮೂಲಕ ಬರುವ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ 40ಕ್ಕೂ ಹೆಚ್ಚು ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದೆ. ಹಾಗೂ ಇದು ಹಾರ್ಮೋಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಆಗಿದೆ. ಗೆಳೆಯರೆ, ಪರ್ಯಾಯ ಮೂಲಗಳಿಂದಲೂ ಕಚ್ಚಾ ತೈಲದ ವಿವಿಧ ಕಾರ್ಗೋಗಳನ್ನು ತರಿಸಿಕೊಳ್ಳಲಾಗಿದೆ.
ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಇನ್ನೊಂದು ದೊಡ್ಡ ವಿಷಯವಂದ್ರೆ ತೈಲ ಬೇರೆ ದಾರಿಗಳಿಂದ ಬೇರೆ ಬೇರೆ ದೇಶಗಳಿಂದ ಬರುತ್ತಿದೆ ಸರಿ, ಆದರೆ ನಮ್ಮ ಭಾರತದ ಧೀರ ನಾವಿಕರು ಈಗಲೂ ಹಾರ್ಮುಜ್ ಬಳಿಯ ಪ್ರದೇಶದಲ್ಲಿ ಇದ್ದಾರೆ. ಕೆಲವು ವರದಿಗಳ ಪ್ರಕಾರ ಈ ಸಮಯದಲ್ಲಿ ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತದ 28 ಹಡಗುಗಳಿವೆ ಹಾಗೂ ಇವುಗಳಲ್ಲಿ 24 ಹಡಗುಗಳು ಹಾರ್ಮುಜ್ನ ಪಶ್ಚಿಮದಲ್ಲಿವೆ. ಈ ಹಡಗುಗಳಲ್ಲಿ ಒಟ್ಟು 778 ಭಾರತೀಯ ನಾವಿಕರು ನಿಯೋಜನೆಗೊಂಡಿದ್ದಾರೆ. ಹಾಗೆಯೇ ನಾವಿಕರ ಸುರಕ್ಷತೆಗಾಗಿ ಸರ್ಕಾರವು ಕೂಡ ನಿರಂತರವಾಗಿ ರಾಯಭಾರ ಕಚೇರಿಗಳು ಮತ್ತು ಹಡಗು ನಿರ್ವಾಹಕರೊಂದಿಗೆ ಸಂಪರ್ಕದಲ್ಲಿದೆ ಅಂತ ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ. ಗೆಳೆಯರೆ, ನಮ್ಮ ಹೆಮ್ಮೆಯ ಭಾರತೀಯ ನೌಕಾಪಡೆಯು ಕೂಡ ಈ ಮಾರ್ಗಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಬಿಕ್ಕಟ್ಟಿನ ಸಮಯದಲ್ಲೂ ಭಾರತ ಗಟ್ಟಿಯಾಗಿ ನಿಂತಿದೆ. ತೈಲದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಮತ್ತು ಹಾರ್ಮುಜ್ ಬಳಿ ಇರುವ ಹಡಗುಗಳ ಸುರಕ್ಷಿತ ವಾಪಸಾತಿಗಾಗಿಯೂ ನಿರಂತರ ನಿಗಾ ವಹಿಸಲಾಗಿದೆ. ಹಲವು ದೇಶಗಳೊಂದಿಗೆ ನಿರಂತರ ಮಾತುಕತೆಯೂ ಕೂಡ ನಡೀತಾ ಇದೆ. ಹಾಗೇನೆ ಇಲ್ಲಿರುವ ಇನ್ನೊಂದು ದೊಡ್ಡ ಪ್ರಶ್ನೆ ಅಂದ್ರೆ, ಇಷ್ಟೆಲ್ಲ ಉದ್ವಿಗ್ನತೆಯ ನಡುವೆಯೂ ಭಾರತ ಈಗಲೂ ಇಷ್ಟು ಸ್ಥಿರವಾಗಿರುವುದು ಹೇಗೆ ಅನ್ನೋದು ಇಲ್ಲಿರುವ ದೊಡ್ಡ ಪ್ರಶ್ನೆ. ನೋಡಿ ಗೆಳೆಯರೆ, ಇದಕ್ಕೆ ಹಲವು ಪ್ರಮುಖ ಕಾರಣಗಳಿವೆ. ಮೊದಲನೆಯದು ರಷ್ಯಾದ ಬೆಂಬಲ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹೇರಿದಾಗ ಭಾರತ ಅಲ್ಲಿಂದ ರಿಯಾಯಿತಿ ದರದಲ್ಲಿ ತೈಲವನ್ನು ಖರೀದಿಸಿ ತನ್ನ ಕೋಟ್ಯಾಂತರ ರೂಪಾಯಿಗಳನ್ನು ಉಳಿಸಿತ್ತು. ಇವತ್ತಿಗೂ ರಷ್ಯಾದಿಂದ ಪ್ರತಿದಿನ ಸುಮಾರು 4 ಲಕ್ಷ ಬ್ಯಾರೆಲ್ ತೈಲ ಬರ್ತಾ ಇದೆ. ಎರಡನೇದಾಗಿ ಡೈವರ್ಸಿಫಿಕೇಶನ್, ಅಂದ್ರೆ ನಾವು ವೆನೆಜುವೆಲಾದೊಂದಿಗೆ ಮತ್ತೆ ಸಂಬಂಧವನ್ನ ಬೆಳೆಸಿದೆವು, ಅಮೆರಿಕದಿಂದ ಸಪ್ಲೈ ಹೆಚ್ಚಿಸಿದೆವು ಮತ್ತು ಆಫ್ರಿಕಾದ ಹೊಸ ಮಾರುಕಟ್ಟೆಗಳನ್ನ ಹುಡುಕಿದೆವು. ಹಾರ್ಮುಜ್ ಅನ್ನು ಬೈಪಾಸ್ ಮಾಡುವುದು, ಚಾಬಾರ್ ಪೋರ್ಟ್ ಮತ್ತು ಇತರೆ ಪರ್ಯಾಯ ಸಮುದ್ರ ಮಾರ್ಗಗಳ ಅಭಿವೃದ್ಧಿಯು ಭಾರತಕ್ಕೆ ಎಂತಹ ಬ್ಯಾಕಪ್ ಪ್ಲಾನಿಂಗ್ ನೀಡಿದೆ ಅಂದ್ರೆ ಅದು ಇಂದು ಪ್ರಪಂಚದ ಕೆಲವೇ ದೇಶಗಳ ಬಳಿ ಇದೆ. ಹಾರ್ಮುಜ್ ವಿಚಾರದಲ್ಲಿ ಇಷ್ಟೆಲ್ಲ ಗದ್ದಲವಿದ್ರು, ಅಲ್ಲಿಂದ ಹಡಗುಗಳು ಹಾದು ಹೋಗಲು ಸಾಧ್ಯವಾಗದಿದ್ರು ಮತ್ತು ಕಮರ್ಷಿಯಲ್ ಆಯಿಲ್ ಟ್ಯಾಂಕರ್ಗಳ ಮೇಲೆ ಸತತವಾಗಿ ದಾಳಿಗಳಾಗ್ತಾ ಇದ್ರು, ಇವತ್ತಿಗೆ ಭಾರತವು ಒಂದು ಭದ್ರವಾದ ನೆಲೆಯಲ್ಲಿದೆ. ಹಲವು ದೇಶಗಳ ಬೆಂಬಲ ಭಾರತಕ್ಕಿದೆ. ಅನೇಕ ದೇಶಗಳ ಆಯ್ಕೆ ಭಾರತದ ಮುಂದಿದೆ. ಜೊತೆಗೆ ರಸ್ತೆ ಮಾರ್ಗದ ಬ್ಯಾಕಪ್ ಅನ್ನು ಸಹ ಭಾರತ ಇಲ್ಲಿ ಮೊದಲೇ ಸಿದ್ಧಪಡಿಸಿಕೊಂಡಿದೆ. ಹಾಗೇನೆ ಇಲ್ಲಿ ದೊಡ್ಡ ವಿಷಯವೆಂದ್ರೆ ಪ್ರಪಂಚವು ಯುದ್ಧದ ಬೆಂಕಿಯಲ್ಲಿ ಬೇಯುತ್ತಿದೆ, ಸಪ್ಲೈ ಚೈನ್ ಮುರಿದು ಬೀಳ್ತಾ ಇದೆ. ಆದ್ರೆ ಇಲ್ಲಿ ನಮ್ಮ ಭಾರತ ಅಚಲವಾಗಿ ನಿಂತಿದೆ. ಗೆಳೆಯರೆ, ಇದು 2026ರ ಭಾರತ. ಇದು ಸಂಕಟಕ್ಕಾಗಿ ಕಾಯುವುದಿಲ್ಲ, ಬದಲಾಗಿ ಸಂಕಟ ಬರುವ ಮುನ್ನವೇ ಅದಕ್ಕೆ ಪರಿಹಾರವನ್ನ ಹುಡುಕಿಕೊಳ್ಳುತ್ತದೆ. ಇದೇ ಕಾರಣಕ್ಕೆ 75% ತೈಲವು ಹಾರ್ಮುಜ್ ಹೊರತಾದ ದಾರಿಯಿಂದ ಬರಲು ಸಾಧ್ಯವಾಗ್ತಾ ಇದೆ. ಹಾಗೂ ಇದು ಭಾರತ ವರ್ಷಗಳಿಂದ ಮಾಡಿರುವ ಭರ್ಜರಿ ಪ್ಲಾನಿಂಗ್ ನ ಫಲ. ನಾವ್ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಮುಂದಿನ ದಿನಗಳಲ್ಲಿ ತೈಲದ ಕೊರತೆ ಆಗಬಹುದು ಅನ್ನೋ ಆತಂಕ ಖಂಡಿತ ಕೆಲವರ ಮನಸ್ಸಿನಲ್ಲಿ ಮೂಡ್ತಾ ಇರಬಹುದು. ಆದರೆ ಹಾಗೇನೂ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಮುಂದಿರುವ ಸರ್ಕಾರಿ ವರದಿಗಳನ್ನು ಇವತ್ತಿಗೆ ನಿಮ್ಮ ಮುಂದಿಟ್ಟಿದ್ದೇವೆ ಮತ್ತು ಸಾಮಾನ್ಯ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಭಾರತ ಈ ನಿಟ್ಟಿನಲ್ಲಿ ಹೇಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಿಮಗೆ ತಿಳಿಸಿದ್ದೇವೆ. ಗೆಳೆಯರೆ, ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ಮಾಹಿತಿ ಹೇಗೆ ಅನಿಸಿದೆ? ಭಾರತದ ಈ ತಂತ್ರಗಾರಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.